ಹಲೋ, ನಮಸ್ತೆ. ಇದು ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್, ಮೈಸೂರು, ಕರ್ನಾಟಕ, ಇಂಡಿಯಾ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಇವತ್ತು ಧ್ಯಾನ ಹಾಗೆ ಅಂತ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ನಿಮಗೆ ತಿಳಿಪಡಿಸ್ತಾ ಇದ್ದೀವಿ. ಧ್ಯಾನ ಮಾಡೋದು ಹೇಗೆ, ಧ್ಯಾನ ಅಂದ್ರೆ ಏನು, ಧ್ಯಾನದ ಉಪಯೋಗ ಏನು, ಧ್ಯಾನ ಯಾವ್ಯಾವ ರೀತಿ ಧ್ಯಾನಗಳಿವೆ, ಇದರ ಬಗ್ಗೆ ಒಂದು ಸಣ್ಣ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಧ್ಯಾನ ಹಂಗಂದ್ರೆ ಏನು? ಧ್ಯಾನ ಅಂತಂದ್ರೆ ನೋಡಿ, ಈಗ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಒಂದು ದೇಹ. ಈ ದೇಹ ಬಿಟ್ಟು ಮನಸ್ಸು ಅಂತ ಒಂದಿದೆ, ನಮ್ಮ ಮಿದುಳೊಳಗಡೆ ಮನಸ್ಸು ಅಂತ ಒಂದಿದೆ. ಅದು ಬಿಟ್ರೆ ಆತ್ಮ ಅಂತ ಒಂದಿದೆ. ನೋಡಿ, ಈಗ ನಾನು ಮಾತಾಡ್ತಿದ್ದೀನಿ, ನೀವು ಮಾತನ್ನ ಕೇಳ್ತಾ ಇದ್ದೀರಾ. ಆದ್ರೆ ನಿಮ್ಮ ಮನಸ್ಸು ಮನೆ ಮೈನ್ ಡೋರು ಚಿಲಕ ಹಾಕಿದೀನೋ ಇಲ್ವೋ, ಲಾಕ್ ಮಾಡಿದೀನೋ ಇಲ್ವೋ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನೋ ಏನೋ, ಅಥವಾ ಯಾವ್ದೋ ಒಂದು ಪದಾರ್ಥನ ನಾನು ತೆಗೆದಿಡ್ಬೇಕಾಗಿತ್ತು, ತೆಗೆದಿಟ್ಟಿಲ್ಲ. ಹಾಗಂತ ನಿಮ್ಮ ಮನಸ್ಸು ದೇಹದಲ್ಲಿ ಮನಸ್ಸಿದ್ದ ಮೇಲೆ ದೇಹ ಇಲ್ಲಿ ಕೂತಿದೆ, ಅಲ್ಲಿರ್ಬೇಕು ಮನಸ್ಸು. ಆದ್ರೆ ಮನಸ್ಸೇ ಬೇರೆ ಕಡೆ ಇದೆ, ದೇಹ ಇಲ್ಲಿದೆ. ಸೊ ಅದು ಒಂದು ಬಾಡಿ. ದೇಹ ಹೇಗೆ ಒಂದು ಬಾಡಿ, ಹಾಗೆ ನಿಮ್ಮ ಮನಸ್ಸು ಒಂದು ಬಾಡಿ. ಅದು ಬಿಟ್ರೆ ಈ ದೇಹಕ್ಕೆ ಚೈತನ್ಯ ಇದೆ. ಆ ಚೈತನ್ಯದಿಂದನೇ ನೀವು, ನಿಮ್ಮ ಕಿವಿ ಕೇಳಿಸ್ತಾ ಇದೆ, ನಿಮ್ಮ ಕಣ್ಣು ಕಾಣ್ತಾ ಇದೆ, ಅಥವಾ ನಾನು ಏನ್ ಮಾತಾಡ್ತೀನಿ ಅದಕ್ಕೆ ನೀವು ಲಾಲಿಸ್ತಾ ಇದ್ದೀರಾ. ಇದಕ್ಕೆ ಕಾರಣ ಜೀವ. ಇದನ್ನ ಆತ್ಮ ಅಂತ ಕರಿತೀವಿ, ಜೀವಾತ್ಮ ಹಾಗೆ ಅಂತ ಕರಿತೀವಿ. ಸೊ ಇದು ದೇಹದಲ್ಲಿ ಇದು ಒಂದು ಪಾರ್ಟ್. ಸೊ ಧ್ಯಾನ ಅಂತ ಅನ್ನೋದು ಏನು ಅಂತಂದ್ರೆ, ಆತ್ಮ, ದೇಹ, ಮನಸ್ಸು, ಇದು ಮೂರನ್ನು ಒಕ್ಕೂಡಿಸೋದೇ ಧ್ಯಾನ. ಓಕೆ, ಈ ಧ್ಯಾನದ ಬಗ್ಗೆ ಮಾತಾಡೋದು ಮೊದಲು ಮಿದುಳು ಹೇಗಿದೆ, ಮಿದುಳು ಹೇಗೆ ಕೆಲಸ ಮಾಡುತ್ತೆ. ಯಾಕೆಂತಂದ್ರೆ ಈ ಧ್ಯಾನ ನಡಿಬೇಕಾಗಿರೋ ಜಾಗ ಎಲ್ಲಿ ಅಂತಂದ್ರೆ ಹೊಟ್ಟೆನಲ್ಲೋ, ಕಾಲಲ್ಲೋ, ಅಥವಾ ಕೈಗಳಲ್ಲೋ ಅಲ್ಲ, ಇದು ಮಿದುಳಲ್ಲಿ. ಸೊ ನಿಮ್ಮ ಮಿದುಳು ಬಗ್ಗೆ ನೀವು ಫಸ್ಟ್ ತಿಳ್ಕೋಬೇಕು. ಏನು ಎತ್ತು, ಹೇಗೆ ಅದು ಫಾರ್ಮೇಶನ್ ಆಗಿದೆ, ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಎಲ್ಲಿ ಹೋಗ್ತೀವಿ ಧ್ಯಾನದಲ್ಲಿ, ಇದರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಸ್ವಲ್ಪ ನೀವು ಮಿದುಳು ಬಗ್ಗೆ ತಿಳ್ಕೋಬೇಕು. ಓಕೆ, ನಮ್ಮ ಮಿದುಳು ಎಂಟೈರ್ ದೇಹ, ನಮ್ಮ ದೇಹ ತಲೆಯಿಂದ ಹಿಡಿದು ಕಾಲು ಉಗುರು ಬೆಟ್ಟು ತನಕ ಕಂಪ್ಲೀಟ್ ಏನೇನಿದೆ ಅಷ್ಟನ್ನು ಅದು ಮೈಂಟೈನ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ ಮಿದುಳು. ಮಿದುಳು ಎರಡು ಪೋರ್ಷನ್ ಆಗಿ ಡಿವೈಡ್ ಆಗಿದೆ. ಒಂದು ಎಡಭಾಗದ ಮಿದುಳು, ಇನ್ನೊಂದು ಬಲಭಾಗದ ಮಿದುಳು. ಎಡಭಾಗದ ಮಿದುಳಿನ ಕೆಲಸ ಏನು? ಎಡಭಾಗದಲ್ಲಿ ಪಂಚ ಇಂದ್ರಿಯಗಳಲ್ಲಿ, ಈಗ ಕಣ್ಣಿಂದ ನೀವು ಏನು ನೋಡ್ತೀರಿ, ಪಂಚ ಇಂದ್ರಿಯಗಳಿಂದ ಏನು ಒಂದು ವೈಬ್ರೇಷನ್ ಸಿಗತ್ತೆ, ಆ ವೈಬ್ರೇಷನ್ಸ್ ಅನ್ನ ನಿಮ್ಮ ಈ ಎಡಭಾಗದ ಮಿದುಳು ತಗೊಂಡು ಅದನ್ನ ಅನಲೈಸ್ ಮಾಡುತ್ತೆ, ಸ್ಟಡಿ ಮಾಡುತ್ತೆ. ಏನು ಎತ್ತ ಸ್ಟಡಿ ಮಾಡುತ್ತೆ, ಸ್ಟಡಿ ಮಾಡಿ ಆಜ್ಞೆ ಕೊಡುತ್ತೆ. ಎಲ್ಲಿಗೆ ಆಜ್ಞೆ ಕೊಡುತ್ತೆ? ಪಂಚ ಇಂದ್ರಿಯಗಳಿಗೆ ಆಜ್ಞೆ ಕೊಟ್ಟು ಆಕ್ಷನ್ ಮಾಡಂಗೆ ಅದು ನಿಮ್ಮನ್ನ ದೂಡಿ ಬಿಡುತ್ತೆ. ಓಕೆ, ಅದು ದೂಡಿ ಬಿಟ್ಟ ಮೇಲೆ ಏನೋ ಒಂದು ಆಕ್ಷನ್ ಮಾಡ್ತೀರಾ. ಅದು ನೋಡು ಅನ್ನತ್ತೆ, ನೋಡ್ತೀರಾ. ಹೊಡಿ ಅನ್ನತ್ತೆ, ಹೊಡಿತೀರಾ. ತಿನ್ನು ಹೇಳತ್ತೆ, ಬಾಯಿಂದ ತಿಂತೀರಾ. ಕೇಳು ಅನ್ನತ್ತೆ, ಕಿವಿಯಿಂದ ಕೇಳ್ತೀರಾ. ಓಕೆ, ಇದನ್ನ ಈ ಪಂಚ ಇಂದ್ರಿಯಗಳು ಏನು ಕೆಲಸ ಮಾಡುತ್ತೆ ಆಜ್ಞೆಯಿಂದ, ಆ ಕೆಲಸಗಳನ್ನ ನಿಮ್ಮ ಬಲಭಾಗದ ಮಿದುಳು ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದು ಸರಿಗಿದೆ, ಸರಿಗಿಲ್ಲ, ಒಳ್ಳೇದು, ಒಳ್ಳೇದಲ್ಲ, ಏನು ಆಕ್ಷನ್ ಬರುತ್ತೆ ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಟೆಂಪರರಿ ಮೆಮರಿ ಸೆಂಟರ್, ಪರ್ಮನೆಂಟ್ ಮೆಮರಿ ಸೆಂಟರ್ ಅಂತ ಎರಡಿದೆ. ದಿನನಿತ್ಯದಲ್ಲಿ ಬೇಕಾಟ್ಟು ನಾವು ನೋಡ್ತೀವಿ, ಕೇಳ್ತೀವಿ, ಮಾಡ್ತೀವಿ, ಅಷ್ಟನ್ನು ತಲೆ ಒಳಗಡೆ ನಾವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಲ್ಲ. ಎಮೋಷನಲ್ ಆಗಿ ಯಾವುದಕ್ಕೆ ಅಟ್ಯಾಚ್ ಆಗಿರ್ತೀವಿ ಅಷ್ಟನ್ನ ಮಾತ್ರ ನಾವು
ತಲೆಯಲ್ಲಿ ರೆಕಾರ್ಡ್ ಮಾಡ್ಕೋತೀವಿ, ಉಳಿದಿದ್ದೆಲ್ಲ ನಮಗೆ ನೆನಪಿಗಿರಲ್ಲ. ಸೊ ಟೆಂಪರವರಿ ಮತ್ತೆ ಪರ್ಮನೆಂಟ್ ಅಂತ ಎರಡು ಮೆಮರಿ ಪಾಯಿಂಟ್ಗಳಿದೆ. ಇದು ಹೇಗೆ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ನಿಮಗೆ ಹೇಗೆ ಮೆಮರಿ ಸೆಂಟರ್ ಇದೆ ಆ ತರ ಇದು ನಿಮ್ಮ ಮಿದುಳಲ್ಲಿ ಬಲಭಾಗದಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಈಗ ನಾವು ಬಲಭಾಗದ ಮಿದುಳಿಗೆ ಹೋಗೋದನ್ನೇ ಧ್ಯಾನದ ಜಾಗ ಅಂತ ಹೇಳ್ತೀವಿ. ಎಡಭಾಗದ ಮಿದುಳಲ್ಲಿ ನಾವು ಧ್ಯಾನಕ್ಕೆ ಕೂರಲ್ಲ. ನಾವು ಕೂರೋದು ಜಾಗ ಯಾವುದು ಅಂತಂದ್ರೆ ಬಲಭಾಗದ ಮಿದುಳು. ಬಲಭಾಗದ ಮಿದುಳಿಗೆ ಹೇಗೆ ಹೋಗೋದು? ಬೇಕಾಷ್ಟು ವಿಧಾನಗಳಿದೆ. ಇದರಲ್ಲಿ ಎರಡು ತರದ್ದಿದೆ. ಇದು ಸ್ಪಿರಿಚುವಲ್ ಆಗಿ ಯೋಗಿಗಳು, ಸಂತರು, ಸಿದ್ಧರು ಇವರೆಲ್ಲ ಕಂಡುಹಿಡಿದಿರುವ ವಿಧಾನಗಳು, ಕೆಲವು ವಿಧಾನಗಳಿದೆ. ಅದನ್ನ ಫಾಲೋ ಮಾಡಿದ್ರು ಸಹ ನೀವು ಈ ಬಲಭಾಗದ ಮಿದುಳಿಗೆ ಹೋಗ್ಬೋದು. ಸಬ್ ಕಾನ್ಶಿಯಸ್ ಬ್ರೈನ್ ಅಂತ ಕರಿತೀವಿ. ಇಲ್ಲ ಸೈಂಟಿಫಿಕ್ ಆಗಿ ಪರದೇಶದಲ್ಲಿ ವಿಜ್ಞಾನಿಗಳು ಸುಮಾರು ರೀತಿಯಾದ ಧ್ಯಾನಗಳನ್ನ ಕಂಡುಹಿಡ್ಕೊಂಡಿದ್ದಾರೆ. ಆ ಧ್ಯಾನಗಳ ಮೂಲಕವಾಗಿ ನೀವು ಬಲಭಾಗದ ಮಿದುಳಲ್ಲಿ ಸಬ್ ಕಾನ್ಶಿಯಸ್ ಬ್ರೈನ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಮುಟ್ಟಬಹುದು. ಈಗ ನೋಡಿ, ಇದೇನಿದು ಸಬ್ ಕಾನ್ಶಿಯಸ್ ಅಂತಾರೆ, ನಿಮಗೆ ಸ್ವಲ್ಪ ಡೌಟ್ ಇದೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಇದನ್ನ ಕೇಳ್ತಾ ಇದ್ದೀರಾ. ಇದನ್ನ ಕಾನ್ಶಿಯಸ್ ಸ್ಟೇಜ್ ಅಂತ ಹೇಳ್ತೀವಿ. ನಾನು ಮಾತಾಡ್ತಾ ಇದ್ದೀನಿ, ನೀವು ಇದನ್ನ ಕೇಳ್ತಾ ಇದ್ದೀರಾ. ಇದು ಕಾನ್ಶಿಯಸ್ ಸ್ಟೇಜ್. ಓಕೆ, ಈ ಸಬ್ ಕಾನ್ಶಿಯಸ್ ಸ್ಟೇಜ್ ಅಂತ ಅನ್ನೋದು ಏನು ಅಂತಂದ್ರೆ ನಿದ್ರೆ ಸ್ಥಿತಿ ತರ. ಅದು ನಿದ್ರೆ ಸ್ಥಿತಿ ಅಲ್ಲ, ಅದು ನಿದ್ರೆ ಸ್ಥಿತಿ ತರ. ಆದ್ರೆ ನಿಮ್ಮ ಜ್ಞಾನ, ನಿಮಗೆ ಜ್ಞಾನ ಇರುತ್ತೆ. ನಿದ್ರೆಯಲ್ಲಿ ಜ್ಞಾನ ಇರಲ್ಲ, ಕಂಪ್ಲೀಟ್ ಹೆಣ ತರ ಮಲಗಿರ್ತೀವಿ. ಬಟ್ ಇಲ್ಲಿ ಕಣ್ಣು ಮುಚ್ಚಿ ನೀವು ಧ್ಯಾನ ಮಾಡ್ತಿದ್ರೆ ನಿದ್ರೆ ಪರಿಸ್ಥಿತಿ ನಿಮಗಿರುತ್ತೆ, ಆದ್ರೆ ಜ್ಞಾನ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಇದನ್ನ ಅವೇರ್ನೆಸ್ ಅಂತ ಹೇಳ್ತೀವಿ. ಸ್ಲೀಪ್ ಲೈಕ್ ಸ್ಟೇಟ್ ಪ್ಲಸ್ ಅವೇರ್ನೆಸ್. ಇದು ಎರಡು ಸೇರೋ ಒಂದು ಸ್ಥಿತಿಗೇನೆ ನಾವು ಧ್ಯಾನ ಸ್ಥಿತಿ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಆಲ್ಫಾ ಸ್ಟೇಜ್ ಅಂತ ಹೇಳ್ತೀವಿ. ಆಲ್ಫಾ ಸ್ಟೇಟ್ ಅಂತ ಕರಿತೀವಿ. ಈ ಆಲ್ಫಾ ಸ್ಟೇಟ್ಗೆ ಹೋಗೋದು ಹೇಗೆ ಹಾಗೆ ಅಂತ ಅನ್ನೋದಕ್ಕೆ ಬೇಕಾಷ್ಟು ಸೈಂಟಿಫಿಕ್ ಮತ್ತೆ ಸ್ಪಿರಿಚುವಲ್ ಸಿಸ್ಟಮ್ಸ್ ಇದೆ. ಓಕೆ, ಈಗ ನಾನು ಈ ಸಿಸ್ಟಮ್ಗೆ ಹೋಗೋದ್ರ ಮೊದಲು ಧ್ಯಾನಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಧ್ಯಾನ ಏನಕ್ಕೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಈಗ ನಾವು ಬೆಳಗ್ಗೆ ಎದ್ದು ಹಲ್ಲೆಲ್ಲ ಉಜ್ಜಿ ಬಾತ್ರೂಮ್ ಹೋಗಿ ಒಂದು ಸೋಪ್ ತಗೊಂಡು ಚೆನ್ನಾಗಿ ಮೈನ ತೊಳೆದು ಉಜ್ಜಿ ಸ್ನಾನ ಮಾಡ್ತೀವಿ. ಕ್ಲೀನ್ ಆಗಿ ಸ್ವಚ್ಛವಾಗಿರ್ಬೇಕು ಅಂತ ಸ್ನಾನ ಮಾಡ್ತೀವಿ. ಸ್ವಚ್ಛತೆ ಆಗಿದ ತಕ್ಷಣ ದೇಹದಲ್ಲಿ ಒಂದು ಪರಿಮಳತೆ, ಒಂದು ಪರಿಶುದ್ಧತೆ ನಿಮಗೆ ಸಿಗತ್ತೆ, ಒಂದು ಫ್ರೆಶ್ನೆಸ್ ಸಿಗತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಏನ್ ದುಡಿದಿರ್ತೀವಿ, ಗಲೀಜ್ ಮಾಡಿರ್ತೀವಿ, ಅದನ್ನ ಹೇಗೆ ನಾವು ಗಲೀಜನ್ನು ತೆಗೆಸ್ತೀವಿ ಸ್ನಾನ ಮಾಡಿ, ಹಾಗೆ ದಿನನಿತ್ಯ ನಿಮ್ಮ ಮಿದುಳಲ್ಲಿ ಬೇಕಾಗಿರೋದು, ಬೇಡದೇ ಇರೋದು, ಬೇಕಾಷ್ಟು ಯೋಚನೆಗಳೆಲ್ಲ ಹುಟ್ಟುತ್ತಾ ಇರುತ್ತೆ. ಇದು ಏನಾಗಿದೆ ಅಂತಂದ್ರೆ ದೇಹದಲ್ಲಿ 72,000 ನರನಾಡಿಗಳಿದೆ. 72,000 ನರನಾಡಿಗಳು ದೇಹದಲ್ಲಿ ಈ ಎಂಡೋಕ್ರೈನ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಗ್ರಂಥಿಗಳು ಅದರ ಜೊತೆಗೆ ಸೇರ್ಕೊಂಡಿದೆ. ಗ್ರಂಥಿಗಳು 105 ಮೇಜರ್ ಮೈನರ್ ಗ್ರಂಥಿಗಳಿದೆ. ಈ ಗ್ರಂಥಿಗಳೇ ಬಾಡಿ ಬ್ಯಾಲೆನ್ಸ್ ಅನ್ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡೋದು. ಅದು ಜ್ಯೂಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈಗ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಕರೆಕ್ಟ್ ಆದ ರೀತಿ ಅದು ಏನು ಜ್ಯೂಸ್ ಪ್ರೊಡ್ಯೂಸ್ ಮಾಡಬೇಕು ಅದನ್ನ ಮಾಡುತ್ತೆ. ಬೇಡದೇ ಇರೋ ನೆಗೆಟಿವ್, ಸಕಾರಾತ್ಮಕ ನಕಾರಾತ್ಮಕ ಅಂತ ಹೇಳ್ತೀವಲ್ವಾ, ಬೇಡದೇ ಇರೋ ಯೋಚನೆಗಳನ್ನ ಮಾಡಿದಾಗ ಈ ಗ್ರಂಥಿಗಳು ನೆಗೆಟಿವ್ ಆಗಿ ಆಕ್ಟಿವೇಟ್ ಆಗಿ ಅದು ಏನ್ ಮಾಡುತ್ತೆ ಅಂತಂದ್ರೆ ದೇಹದಲ್ಲಿ ಕೆಟ್ಟ ಜ್ಯೂಸ್ಗಳನ್ನ, ಪಾಯ್ಸನಸ್ ಜ್ಯೂಸ್ಗಳನ್ನ ತಗೊಂಡೋಗಿ ರಕ್ತದಲ್ಲಿ ಬಿಡುತ್ತೆ. ಈ ರಕ್ತದಲ್ಲಿ ಬಿಟ್ಟಿರೋ ಈ ಪಾಯ್ಸನಸ್ ಜ್ಯೂಸ್ಗಳು ಏನಾಗುತ್ತೆ ಅಂತಂದ್ರೆ ದೇಹದಲ್ಲಿ ಎಲ್ಲಾ ಜಾಗಕ್ಕೂ ಹರಡಿ ಯಾವ್ದಾದ್ರು ಒಂದು ಜಾಗದಲ್ಲಿ ಪರ್ಮನೆಂಟ್ ಆಗಿ ರೋಗನ ಕೊಡುತ್ತೆ, ಇನ್ನು ಕೆಲವು ಜಾಗದಲ್ಲಿ ಟೆಂಪರರಿ ಆಗಿ ರೋಗನ ಕೊಡುತ್ತೆ. ಅದಕ್ಕೆ ನಿಮಗೆ ತಲೆನೋವು, ಮಂಡಿ ನೋವು, ಬೆನ್ನು ನೋವು, ಕತ್ತು ನೋವು ಇದೆಲ್ಲ ಟೆಂಪರರಿ ಆಗಿ ಬರುತ್ತೆ. ಕೆಲವರಿಗೆ ಪರ್ಮನೆಂಟ್ ಆಗಿ ಬಂದ್ಬಿಡುತ್ತೆ ತಲೆನೋವು. ಹೀಗೆ ಈ ನೋವುಗಳು ಇಲ್ದೇನೆ ಕರೆಕ್ಟ್ ಆದ ರೀತಿ ಗ್ರಂಥಿಗಳು, ದೇಹದಲ್ಲಿರೋ ಪಾರ್ಟ್ಗಳೆಲ್ಲ ಕರೆಕ್ಟ್ ಆಗಿ ಆಕ್ಟಿವೇಟ್ ಆಗ್ಬೇಕು ಅಂತಂದ್ರೆ ನೀವು ನಿಮ್ಮ ಮಿದುಳನ್ನ ಸ್ಟ್ರೀಮ್ಲೈನ್ ಮಾಡಬೇಕು. ಮಿದುಳಿಗೆ ನೀವು ಒಂದು ಶಾಂತಿಯುತವಾದ ಒಂದು ವಾತಾವರಣವನ್ನ ನೀವು ಏರ್ಪಡಿಸಿ ಕೊಡಬೇಕು. ಅದು ಕೊಟ್ರೆ ಮಾತ್ರ ನಿಮ್ಮ ದೇಹದಲ್ಲಿರೋ ಪಾರ್ಟ್ಗಳೆಲ್ಲ ಕರೆಕ್ಟ್ ಆಗಿ ರನ್ ಆಗುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ನೀವು ಒಂದು ದಿವಸಕ್ಕೆ 20 ರಿಂದ 30 ನಿಮಿಷ ಕಾಲಗಳು ನೀವು ಧ್ಯಾನ ಮಾಡಲೇಬೇಕು. ಓಕೆ, ಇದು ಈಗ ಕಾಲಾವಕಾಶ ಮುಗಿದಿರೋದ್ರಿಂದ ನಾನು ಧ್ಯಾನ ಎರಡನೇ ಪಾರ್ಟ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ